ವಿದ್ಯಾರ್ಥಿಗಳಿಗೆ ಮತ್ತೊಂದು ಆಪ್ಷನ್ ಎಂಟ್ರಿ ಚೆಕಿಂಗ್ ವಿಡಿಯೋಗೆ ಸ್ವಾಗತ. ನೋಡಿ, ಇದನ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದರಿಂದ ನಿಮ್ಮ ರ್ಯಾಂಕು ಕೂಡ ಸಿಮಿಲರ್ ಇದ್ದು ನೀವು ಈ ರೀತಿ ಹಾಕಿದ್ರೆ ನಿಮಗೆ ಕಾಲೇಜು ಸಿಗ್ತಾವೋ ಇಲ್ಲೋ ಅನ್ನೋದನ್ನ ಗೊತ್ತಾಗುತ್ತೆ ಅಂತ ನಿಮಗೂ ಒಂದು ಆದ ಕಾರಣ ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ಈ ಸ್ಟೂಡೆಂಟ್ ರ್ಯಾಂಕ್ ಎಷ್ಟಿದೆ ಅಂದ್ರೆ 1,146 ಕ್ಯಾಟಗರಿ ಜನರಲ್ ಮೆರಿಟ್ ಹೈದರಾಬಾದ್ ಕ್ಯಾಟಗರಿ ಕೋಟಾ ಕೂಡ ಇದೆ. ತೆಳಗಡೆ ಕೂಡ ಬರ್ದಿದ್ದೀನಿ, ನೀವು ನೋಡಬಹುದು. ಈಗ ಇವ್ರು ಏನೇನು ಹಾಕೊಂಡಿದ್ದಾರೆ ನೋಡಿ. ಸಾಮಾನ್ಯವಾಗಿ ನಾನು ಇಂಜಿನಿಯರಿಂಗ್ ಅಷ್ಟೇ ಹೇಳ್ತೀನಿ, ಆದ್ರೆ ಇವರು ಏನು 6 ವೆಟರ್ನರಿ ಕಾಲೇಜುಗಳನ್ನು ಕೂಡ ಹಾಕೊಂಡಿದ್ದಾರೆ. ನಾನು ಏನು ನೋಡಿದ ಹಾಗೆ ಇವರ ಒಂದು ಇದು ರ್ಯಾಂಕು 17,785 ಇದೆ. ವೆಟರ್ನರಿ ರ್ಯಾಂಕು ಥೇರಿದು 17,785 ಇದೆ. ನೋಡಿ, ನಾನು ಜಾಸ್ತಿ ಬೇರೆ ಕೋರ್ಸ್ಗಳ ಬಗ್ಗೆ ಹೇಳೋದಿಲ್ಲ, ಆದ್ರೂ ನನಗೆ ಗೊತ್ತಿದ್ದ ಹಾಗೆ ಈ 17,785ಕ್ಕೆ ಇವರಿಗೆ ಈ ವೆಟರ್ನರಿ ಕಾಲೇಜುಗಳು ಸಿಗೋದು ತುಂಬಾ ಕಷ್ಟ. ಯಾಕಂದ್ರೆ ಸಾಮಾನ್ಯವಾಗಿ ನಿಮ್ಮ ರ್ಯಾಂಕು 10,000 ಒಳಗೆ ಇದ್ರೆ ನಿಮಗೆ ವೆಟರ್ನರಿ ಕಾಲೇಜುಗಳು ದೊರಕ್ತವೆ. ಬಹಳಷ್ಟು ಹಬ್ಬಬ್ಬ ನೀವು ಲಾಸ್ಟ್ ರೌಂಡ್ ವರೆಗೆ ಮಾಪಪ್ ರೌಂಡ್ ವರೆಗೆ ಕಾಯ್ತೀನಿ ಅಂತಂದ್ರೂ ಕೂಡ 15,000 ಒಳಗಾದ್ರೂ ನಿಮ್ಮ ರ್ಯಾಂಕು ಇರಬೇಕಾಗ್ತದೆ. ಒಂದು ವೇಳೆ ನೀವೇನಾದ್ರೂ SC ST ಕ್ಯಾಟಗರಿಯವರಾಗಿದ್ರೆ ಮಾತ್ರ ನೀವು ಈ ಒಂದು ರ್ಯಾಂಕಿಗೆ ಸಿಗುವ ಸಂಭವ ಇರ್ತದೆ. ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಿಲ್ಲ ನಾನು. ಕೆಲವೊಂದು ವರ್ಷ ಈ 17,000ಗಳನ್ನ ದಾಟಿ ಯಾರಿಗೋ ಒಬ್ಬರಿಗೆ ಇಬ್ಬರಿಗೆ ಸಿಕ್ಕಿರಬಹುದು. ಆ ರೀತಿ SC ST ಇದರಲ್ಲಿ ಮಾತ್ರ ಆಗುತ್ತೆ. ಬೇರೆ ಯಾರಿಗೂ ಇಷ್ಟು ದೂರದವರೆಗೆ ನಿಮಗೆ ವೆಟರ್ನರಿ ಕಾಲೇಜು ದೊರಕೋದಿಲ್ಲ. ನೀವು ಕೂಡ ಕಟ್ ಆಫ್ ಗಳನ್ನ ಚೆಕ್ ಮಾಡಿ, ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಅಷ್ಟೇ ನೋಡ್ತಾ ಇರ್ತೀನಿ. ಅದು ರಫ್ ಆಗಿ ಯಾವ ಒಂದು ಎಕ್ಸ್ಟೆಂಡ್ಗೆ ಅಂತ ಬಹಳ ಜನ ಕೇಳ್ತಿರ್ತಾರಲ್ಲ, ಹಾಗಾಗಿ ನೋಡಿರ್ತೀನಿ ನಾನು. ಇಲ್ಲಿ ಇಷ್ಟು ರ್ಯಾಂಕ್ ಬಂದಾಗ ನಿಮ್ಗೆ ವೆಟರ್ನರಿ ಕಾಲೇಜು ಬೇರೆ ಕಾಸ್ಟ್ನವ್ರಿಗೆ ಯಾರಿಗೂ ದೊರಕೋದಿಲ್ಲ. ಬಹಳಷ್ಟು ಅಂದ್ರೆ SC ST ಕಾಸ್ಟ್ ಇದ್ದವರಿಗೆ ದೊರಕಬಹುದು. ಬೇರೆ ಯಾವುದೇ ಜನರಲ್ ಮೆರಿಟ್ ಆಯ್ತು, ಈ OBC ಯಾವುದೇ ಕಾಸ್ಟ್ನವ್ರಿಗೂ ದೊರಕೋದಿಲ್ಲ. ಈಗ ನಾವು ನೇರವಾಗಿ ನಮ್ಮ ಇಂಜಿನಿಯರಿಂಗ್ ಇದರದ್ದು ಇವ್ರಿಗೆ ಯಾವ್ದು ಸಿಗುತ್ತೆ ಅಂತ ನೋಡೋಣ. ಈಗ ನೋಡಿ, ಇವ್ರದ್ದು 1,00,000 ಮೇಲೆ ರ್ಯಾಂಕ್ ಇದೆ. 1,00,000ನೇ ಅಂತ ಇಟ್ಕೊಳ್ಳಿ, ಮೇಲೆ ಒಂದು 146 ಇದೆ. ಈ 1,00,000 ರ್ಯಾಂಕಿಗೆ ಈ ಯಾವುದೇ RV ಕಾಲೇಜು ಇವೆಲ್ಲ ಸಿಗೋದಿಲ್ಲ. ಸುಮ್ಮನೆ ಹಾಕ್ತಾ ಹೋಗಿದ್ದಾರೆ. PES ಹಾಕಿದ್ದಾರೆ ನೋಡಿ. 12ಕ್ಕೆ ಬಂದ್ವಿ. 13ನೇದು PES, 14ನೇದು MS ರಾಮಯ್ಯ. ನೋಡಿ, ಅದು ಅಲ್ಲೂ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಬ್ರಾಂಚ್ ಹಾಕ್ತಾ ಹೋಗಿದ್ದಾರೆ. ಮತ್ತೆ ENC ಹಾಕಿದ್ದಾರೆ ನೋಡಿ. ENCಗೂ ಕೂಡ ತುಂಬಾ ಕಾಂಪಿಟೇಷನ್ ಇದೆ ಈಗ. ಕಂಪ್ಯೂಟರ್ ಸೈನ್ಸ್ಗೆ ENCಗೆ ಬಹಳಷ್ಟು ಡಿಫ್ರೆನ್ಸ್ ಆಗ್ತಾ ಇಲ್ಲ. ಅದರಲ್ಲಿ ಒಂದು ಟಾಪ್ ಕಾಲೇಜಿನಲ್ಲಿ ಮಾತ್ರ ಆಲ್ಮೋಸ್ಟ್ ಈಕ್ವಲ್ ಕಾಂಪಿಟೇಷನ್ ಈಗ ನಡೀತಾ ಇದೆ ಅಂತ ಹೇಳ್ಬೋದು, ಅಲೈಡ್ ಬ್ರಾಂಚ್ಗೆ ಮತ್ತು ENCಗೆ. ಹೀಗಾಗಿ ಇವು ಯಾವುದೇ MS ರಾಮಯ್ಯ ಆಯ್ತು, SJC ಮೈಸೂರು, ಇದು ಕೂಡ ಟಾಪ್ ಕಾಲೇಜು, ಅಲ್ಲೂ ಸಿಗೋದಿಲ್ಲ. ಅದರಲ್ಲಿ ಏಡೆಡ್ ಕೋರ್ಸ್ ಇದಾವೆ, ಇನ್ನೂ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇನ್ನು ನಾವು ತೆಳಗೆ ಬಂದಂತೆ ಇಲ್ಲಿ ಕೂಡ SJC ಇದೆ, BMS ಕಾಲೇಜ್ ಇದೆ ನೋಡಿ. BMS ನಲ್ಲೆಲ್ಲ ಹಾಕಿದ್ದಾರೆ. ಇಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸು, ಅಲೈಡ್ ಬ್ರಾಂಚು ಮತ್ತು ENC ನೋಡಿ. AIML ಇದೆ, ಡಾಟಾ ಸೈನ್ಸ್ ಇದೆ, ENC ಇದೆ. ನೆಕ್ಸ್ಟ್ ಏನ್ ಬಂದಿದ್ದಾರೆ UECE ನೋಡಿ. ಎಲ್ಲ ಟಾಪ್ ಕಾಲೇಜುಗಳನ್ನು ಹಾಕೊಂತ ಹೋಗಿದ್ದಾರೆ ಇವರು. UECE, PES ಯೂನಿವರ್ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು ಇವ್ಯಾವು ದೊರಕೋದಿಲ್ಲ. ಅಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸು ಮತ್ತು ಅಲೈಡ್ ಬ್ರಾಂಚು, ENC ಅಷ್ಟೇ ಹಾಕಿದ್ದಾರೆ ಇವರು. JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಇದ್ರದ್ದು ಕೂಡ ಕಟ್ ಆಫ್ ಬಹಳ ಇದಿದೆ. ಆಮೇಲೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ಮೇನ್ ಕಾಲೇಜು. ಇವ್ಯಾವು ಇಲ್ಲಿ ಕಂಪ್ಯೂಟರ್ ಸೈನ್ಸ್, ಅಲೈಡ್ ಬ್ರಾಂಚು ಮತ್ತು ENC ಹಾಕ್ತಾ ಹೋಗಿದ್ದಾರೆ. BIT ನೆಕ್ಸ್ಟ್. PIT ಕೂಡ ಸ್ಟ್ಯಾಂಡರ್ಡ್ ಕಾಲೇಜು, ಇಲ್ಲಿ ಯಾವುದು ಸಿಗೋದಿಲ್ಲ. SIT ತುಮಕೂರು, ಅಲ್ಲಿ ಕೂಡ ಏನು ಸಿಗೋದಿಲ್ಲ. ಆಮೇಲೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ ಕಾಲೇಜು, ಇಲ್ಲೂ ಕೂಡ ನೋಡಿ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ ಕಾಲೇಜು, ಇಲ್ಲಿ ಕೂಡ ಯಾವುದೇ ಒಂದು CS ಆಯ್ತು, ENC ಆಯ್ತು, ಯಾವುದೇ ಬ್ರಾಂಚ್ ಸಿಗೋದಿಲ್ಲ. ಆಮೇಲೆ PES ಮಂಡ್ಯ ಹಾಕಿದ್ದಾರೆ, ಇಲ್ಲಿ ಸಿಗೋದಿಲ್ಲ. ಆಮೇಲೆ NIE ಹಾಕಿದ್ದಾರೆ, RVITM ಹಾಕಿದ್ದಾರೆ, BMSIT ಹಾಕಿದ್ದಾರೆ. ಅಂದ್ರೆ ಹಾಕೋದಕ್ಕೇನು ತಪ್ಪಿಲ್ಲ, ಆದ್ರೆ ಯಾವ ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BNM ಇವ್ಯಾವು ಇವ್ರ ರ್ಯಾಂಕಿಗೆ ಸಿಗೋದಿಲ್ಲ. RNSIT ನೋಡಿ, ಅದರಲ್ಲಿ ಬೇರೆ ಯಾವ ಕೋರ್ಸು ಹಾಕಿಲ್ಲ ಅವರು, ಎಲ್ಲ ಕಂಪ್ಯೂಟರ್ ಸೈನ್ಸು, ENC ಹಾಕಿದ್ದಾರೆ. ಮತ್ತೆ ಇಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಕ್ಯಾಂಪಸ್, ಇಲ್ಲಿ ಕೂಡ AIML ಹಾಕಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಕಟ್ ಆಫ್ ದೂರ ಇದೆ, ಅದ್ರ ಲಕ್ಷಗಟ್ಟಲೆ ಬರೋದಿಲ್ಲ. ಇನ್ನು ರೇವಾ ಯೂನಿವರ್ಸಿಟಿ ಹಾಕಿದ್ದಾರೆ, ಮತ್ತೆ RNS ಹಾಕಿದ್ದಾರೆ, ENC. SDM ನಲ್ಲಿ ಹಾಕಿದ್ದಾರೆ ಈ ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇದು SDM ನಲ್ಲಿ. ಮತ್ತೆ ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗಿದ್ದಾರೆ, PDA ಇಂಜಿನಿಯರಿಂಗ್ ಗುಲ್ಬರ್ಗಾಕ್ಕೆ ಹೋಗಿದ್ದಾರೆ ನೋಡಿ. PDA ಇಂಜಿನಿಯರಿಂಗ್ ಇಲ್ಲಿ ಕೂಡ ಅಷ್ಟು ಕಟ್ ಆಫ್ ಇದಿರೋದಿಲ್ಲ. ಶರಣಬಸವ ಯೂನಿವರ್ಸಿಟಿ ಇಲ್ಲಿ ಕೂಡ, ಇಲ್ಲಿ ನೋಡಿ ಒಂದು ಫಿಮೇಲ್ ಯೂನಿವರ್ಸಿಟಿ ಕೂಡ ಇದೆ, ಅಂದ್ರೆ ವುಮನ್ ಯೂನಿವರ್ಸಿಟಿ ಇದೆ, ಅಲ್ಲೇ ಸ್ವಲ್ಪ ರ್ಯಾಂಕಿಂಗ್ ಕಡಿಮೆ ಇದೆ. ಇದು ಏನು ಇವ್ರು ಹಾಕಿರೋದು ಇಲ್ಲಿ ಶರಣಬಸವ ಯೂನಿವರ್ಸಿಟಿ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇದು, ಇಲ್ಲಿ ಸ್ವಲ್ಪ ಕಟ್ ಆಫ್ ಅಷ್ಟೇನು ಕಡಿಮೆ ಇಲ್ಲ. ನೆಕ್ಸ್ಟ್ ನಾವು ಸಪ್ತಗಿರಿ ಬಂದ್ವಿ. ಈ ಸಪ್ತಗಿರಿ ಕೂಡ ಸಿಗೋದು ಕಷ್ಟ. ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟು, ಇಲ್ಲೂ ಸ್ವಲ್ಪ ಲೋವರ್ ಬಂದಿದ್ದಾರೆ, ಆದರೆ ಇದು ಏನು ಅಷ್ಟು ಸಿಗೋದಿಲ್ಲ. ಜ್ಯೋತಿ ಆಯಿತು, ಅಮಿಟಿ ಆಯಿತು,
KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು, ನಾಗಾರ್ಜುನ ಕಾಲೇಜು. ಇವೇನು ತೀರಾ ಸ್ಟ್ಯಾಂಡರ್ಡ್ ಕಾಲೇಜ್ ಅಲ್ಲ, ಆದರೆ ನಿಮಗೆ ಈ 1,00,000 ರ್ಯಾಂಕಿಗೆ ಸ್ವಲ್ಪ ಇದರಲ್ಲಿ ಮಿಸ್ ಆಗುವಂಥ ಕಾಲೇಜುಗಳಿವು. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವೆಲ್ಲ. ಮತ್ತೆ ನಿಮ್ಗೆ ಯಾವಾಗ ಸಿಗ್ತವೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇವೆಲ್ಲ ಕಾಲೇಜುಗಳು ಏನು ಅಷ್ಟೊಂದು ಸ್ಟ್ಯಾಂಡರ್ಡ್ ಕಾಲೇಜ್ ಅಲ್ಲ, ಆದರೆ ಏನಾಗುತ್ತೆ ಅಂದ್ರೆ ನಿಮಗೆ ಈಗ ನಾವು 1,00,000 ಮೇಲೆ ಏನು ರ್ಯಾಂಕ್ ಹೋದಾಗ ಎಕ್ಸಾಕ್ಟ್ ಆಗಿ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆದರೆ 1,00,000 ರ್ಯಾಂಕ್ ಬಂದವ್ರಿಗೆ ನಾನು ಏನು ಹೇಳೋದು ಅಂತಂದ್ರೆ, ನೀವೆಲ್ಲ ಈಗ ಕಂಪ್ಯೂಟರ್ ಸೈನ್ಸು, IS ಇವೆಲ್ಲ ಹಾಕಿದಾಗ ನಿಮಗೆ ಒಂದು ಮಾರ್ಕ್ ರೌಂಡ್ನಲ್ಲಾಯಿತು ಅಥವಾ ಫಸ್ಟ್ ರೌಂಡ್ನಲ್ಲಾಯಿತು ನಿಮಗೆ ಸೀಟು ಸಿಗೋದೇ ಇಲ್ಲ. ನೀವು ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ವರೆಗಾದರೂ ಕಾಯಬೇಕಾಗುತ್ತೆ. ಸೆಕೆಂಡ್ ರೌಂಡ್ನಲ್ಲಿ ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿ, RR ಇನ್ಸ್ಟಿಟ್ಯೂಟು, ಇಲ್ಲೇನೋ ಸ್ವಲ್ಪ ಶ್ರೀ ಸಾಯಿರಾಮ, ಡಾಕ್ಟರ್ ACS ಎಲ್ಲಿಗೆ ಇವರಿಗೆ ಎಕ್ಸಾಕ್ಟ್ ಆಗಿ ಸಿಗ್ಬೋದು ಅನ್ನೋದನ್ನು ನಾನು ಸಿಗುವ ಚಾನ್ಸ್ ಜಾಸ್ತಿ ಇದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಇಲ್ಲಿ ಬೃಂದಾವನ್ ಕಾಲೇಜು ಮತ್ತೆ APS, ಟಿ ಜಾನ್, ನೋಡಿ ಇಂಥಲ್ಲೆಲ್ಲ ಸೆಕೆಂಡ್ ರೌಂಡ್ನಲ್ಲಿ ಇನ್ಫಾರ್ಮೇಶನ್ ಸೈನ್ಸು ಅದು ಸಿಗುವ ಸಾಧ್ಯತೆ ಇದೆ. ಮತ್ತೆ ಆದಿತ್ಯ ಕಾಲೇಜು, ಇಲ್ಲೆಲ್ಲ ಸೆಕೆಂಡ್ ರೌಂಡ್ನಿಂದ ಇವರಿಗೆ ಅಲಾಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಈ ಅಮೃತ ಇವೆಲ್ಲ ಲೋವರ್ ಕಾಲೇಜು, ಸಂಭ್ರಮ ಇಲ್ಲೆಲ್ಲ ಸೆಕೆಂಡ್ ರೌಂಡ್ನಿಂದ ಒಂದು ಅಲಾಟ್ ಆಗುವಂತಹ ಚಾನ್ಸ್ ಇದೆ. ವಿವೇಕಾನಂದ, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟು, ಸಿಟಿ ಇಂಜಿನಿಯರಿಂಗ್ ಕಾಲೇಜು, ನೋಡಿ ಇವೆಲ್ಲ ತುಂಬ ಲೋ ರ್ಯಾಂಕ್ ಕಾಲೇಜು. KNSIT, ಸಿ ಕಾಲೇಜು, ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರತಿನಾಮು, ಆಕಾಶ್ ಇನ್ಸ್ಟಿಟ್ಯೂಟು. ಹರ್ಷ ಮತ್ತು ರತಿನಾಮು ಸ್ವಲ್ಪ ಹೊಸ ಕಾಲೇಜವು, ಲಾಸ್ಟ್ ಇಯರ್ ಇದಾಗಿದ್ದಾವೆ. ಮತ್ತೆ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಇವರು, ನಾಗಾರ್ಜುನ ಕಾಲೇಜ್ ಹಾಕಿದ್ದಾರೆ, ಮತ್ತೆ PDA ಇಂಜಿನಿಯರಿಂಗ್ ಹಾಕಿದ್ದಾರೆ. ಇವರು ವುಮನ್ ಕಾಲೇಜ್ ಹಾಕಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ. ವುಮನ್ ಇದನ್ನ ಕಾಲೇಜ್ ಹಾಕಿಲ್ಲ ಇವರು, ಶರಣಬಸವ ಯೂನಿವರ್ಸಿಟಿ. ಮತ್ತೆ ಇಲ್ಲಿ ನೋಡಿ, ಮತ್ತೆ ಸ್ಟ್ಯಾಂಡರ್ಡ್ ಕಾಲೇಜ್ ಹಾಕಿದ್ದಾರೆ. ಇವು ಹೀಗೆ ಹಾಕಿ ಏನೂ ಯೂಸ್ ಇಲ್ಲ. ಸರ್ MUC ಇದನ್ನ ಹಾಕಿದ್ದಾರೆ, ಗ್ಲೋಬಲ್ ಅಕಾಡೆಮಿ ಹಾಕಿದ್ದಾರೆ, ಈ ರೀತಿ ಹಾಕೊಂಡಿದ್ದಾರೆ. PDA ಕಾಲೇಜ್ನಲ್ಲಿ ಲಾಸ್ಟ್ ರೌಂಡ್ನಲ್ಲಿ ಏನಾದರೂ ಇನ್ಫಾರ್ಮೇಶನ್ ಸೈನ್ಸ್ ಸಿಕ್ಕರೆ ಅಂತ ಇಲ್ಲಿ ತಂದು ಹಾಕಿದ್ದಾರೆ ಇವರು. ಆದರೆ ಅಲ್ಲಿ ಮಿಡ್ಲ್ ಭಾಳ ಲೋ ಕಾಲೇಜುಗಳು ಇರೋ ಕಾರಣ ಅಲ್ಲಿ ಟಿ ಜಾನ್, ಇವೆಲ್ಲ ಬೃಂದಾವನ ಇಂಥಲ್ಲೆಲ್ಲ ಸೆಕೆಂಡ್ ರೌಂಡ್ನಲ್ಲಿ ಏನು ಅಲಾಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಮಾರ್ಕ್ ರೌಂಡು ಮತ್ತು ಫಸ್ಟ್ ರೌಂಡ್ನಲ್ಲಿ ಸ್ವಲ್ಪ ಡೌಟ್ ಇದೆ, ಯಾಕಂದ್ರೆ ಇವರು ಇನ್ಫಾರ್ಮೇಶನ್ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಅಲೈಡ್ ಬ್ರಾಂಚು ಹಾಕಿರೋದ್ರಿಂದ ಯಾವುದೇ ಲೋವರ್ ಬ್ರಾಂಚ್ಗಳನ್ನು ಹಾಕಿಲ್ಲ. ENC ಕೂಡ ಎಲ್ಲ ಟಾಪ್ ಕಾಲೇಜ್ನಲ್ಲಿ ಹಾಕಿದ್ದಾರೆ. ಆದ ಕಾರಣ ಇವರಿಗೆ ಸೆಕೆಂಡ್ ರೌಂಡಿಂದ ಅಲಾಟ್ ಆಗ್ಬೋದು. ಮತ್ತೆ ಇದೇ ರೀತಿ ನಾವು ಮುಂದಿನ ವಿಡಿಯೋದಲ್ಲಿ ಕೂಡ ಒಂದು ಆಪ್ಷನ್ ಎಂಟ್ರಿಯನ್ನು ಚೆಕ್ ಮಾಡೋಣ, ಮತ್ತೆ ಭೇಟಿ ಆಗೋಣ.